ನಮಸ್ಕಾರ ಎಲ್ಲರಿಗೂ. ಇಲ್ಲಿವರೆಗೂ ಹಲವಾರು ವಿಚಾರಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಅದೆಷ್ಟೋ ವಿಚಾರಗಳನ್ನು ನನ್ನ ಅನುಭವವನ್ನು ನನ್ನದೇ ಶೈಲಿಯಲ್ಲಿ ಹೇಳ್ತಾ ಬಂದಿರತಕ್ಕಂಥವ್ನು ನಾನು. ಸೊ ಇವತ್ತಿನ ವಿಚಾರ ಏನಪ್ಪ ಅಂತಂದರೆ, ಏನು ಹೇಳಬೇಕು ಅಂತಿದ್ದೀನಿ ನೇರವಾಗಿ ಹೇಳುವಂಥ ಪ್ರಯತ್ನ ಮಾಡ್ತೇನೆ. ಕೆಲವೊಮ್ಮೆ ಕೆಲವು ವಿಚಾರಗಳು ಬಹಳ ಗೋಪ್ಯತೆಯಿಂದ ಕೂಡಿರ್ತಕ್ಕಂಥದ್ದು, ಕೆಲವು ಖಾಸಗಿಯಾಗಿರ್ತಕ್ಕಂಥದ್ದು, ಇನ್ನು ಕೆಲವು ಸಾರ್ವಜನಿಕವಾಗಿರ್ತಕ್ಕಂಥದ್ದು. ಹೀಗೆ ಎಲ್ಲವನ್ನು ಕೂಡ ಬೇರೆ ಬೇರೆಯಾಗಿ ಹೇಳ್ಕೊಂಡು ಹೋಗಿರ್ತಕ್ಕಂಥದ್ದು. ಅಂದರೆ ಎಲ್ಲವೂ ಒಂದೇ, ಆದರೆ ಎಲ್ಲವೂ ಒಂದೇ ಅಲ್ಲ ಅಂತಕ್ಕಂಥದ್ದು, ಅಂದರೆ ಸಾಂದರ್ಭಿಕವಾಗಿ ಇರ್ತಕ್ಕಂಥದ್ದು ಅಂತ. ನಾನು ಸರಿಸುಮಾರು ಒಂದು 4 ವರ್ಷದಿಂದ ಸಾರ್ವಜನಿಕವಾಗಿ ಜನಗಳ ಮಧ್ಯೆ ವಾಹನ ಅಂದರೆ ನನ್ನ ಕಾರನ್ನು ಓಡಿಸ್ಕೊಂಡು ನಾನು ಬದುಕ್ತಾ ಇರತಕ್ಕಂಥವ್ನು. ಅದಕ್ಕೂ ಮೊದಲು ನನಗೆ 38 ವರ್ಷ. 38 ವರ್ಷದಲ್ಲಿ 15 ವರ್ಷ ಮನೆಯಲ್ಲಿ ಅವರ ಒಂದು ಬೆಳೆಸಿದ ವಿಧಾನದಲ್ಲಿ ಬೆಳೆದಂದ ಮೇಲೆ ಹೊರಗಡೆ ಪ್ರಪಂಚವನ್ನು ನೋಡೋಕೆ ಬಂದಾಗ ತಿಳಿದಿನೋ ಜನಗಳ ಜೊತೆನೇ ಬೆರೆತು ಬದುಕ್ತಕ್ಕಂಥದ್ದು. ಅಂದರೆ ಎಲ್ಲರೂ ಸಾರ್ವಜನಿಕವಾಗಿ ಎಲ್ಲರೂ ಬದುಕಲೇಬೇಕು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಜವಾಬ್ದಾರಿ ಅಂತಕ್ಕಂಥದ್ದನ್ನು ಹೆಗಲ ಮೇಲೆ ಇಟ್ಕೊಳ್ಳೋದು. ಈಗ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂಥ ಜವಾಬ್ದಾರಿಗಳಿರ್ತದೆ. ಓದೋ ಸಮಯದಲ್ಲಿ ತಂದೆ ತಾಯಿ ಬರೀ ಅವರ ಓದಿಗೆ ಸಮರ್ಪಕವಾಗಿ ಎಲ್ಲ ವ್ಯವಸ್ಥೆ ಮಾಡಿದಾಗ ಅವನ ಜವಾಬ್ದಾರಿ ಓದೋದು ಮಾತ್ರ ಇರುತ್ತೆ. ಆದರೆ ಒಂದಷ್ಟು ಪಾಪ ವಿದ್ಯಾರ್ಥಿಗಳಿಗೆ ಓದೋ ವಯಸ್ಸಿನಲ್ಲೇ ಆ ಓದನ್ನು ಕೂಡ ನಿಭಾಯಿಸ್ತಕ್ಕಂಥ ಜವಾಬ್ದಾರಿ, ಕೊನೆಗೆ ಕುಟುಂಬವನ್ನು ನಿಭಾಯಿಸ್ತಕ್ಕಂಥ ಜವಾಬ್ದಾರಿ ಇರ್ತದೆ. ಸೊ ಅಂತಹ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ ಜೀವನದಲ್ಲಿ ಹೆಜ್ಜೆಗಳನ್ನು ಇಟ್ಟುಕೊಂಡು ಬರ್ತಕ್ಕಂಥದ್ದು ಅಂದುಕೊಂಡಷ್ಟು ಸುಲಭವಾದದ್ದಲ್ಲ. ಏಕೆಂದರೆ ನಾನೊಬ್ಬನೇ ಅಲ್ಲ, ನನ್ನ ಅದೇ ಥರದ ಎಷ್ಟೋ ನನ್ನ ಜೊತೆಗಾರರು, ನನ್ನ ಸ್ನೇಹಿತರು, ಅವರುಗಳನ್ನೆಲ್ಲ ನೋಡಿ ಬೆಳೆದಂಥವನು ನಾನು. ಆ ಸಂದರ್ಭದಲ್ಲಿ ನನ್ನದೇ ರೀತಿಯಲ್ಲಿ ಆ ಸಂಜೆ ಕಾಲೇಜಿನಲ್ಲಿ ಇದ್ದಾಗ ಅವರುಗಳು ಬರ್ತಾ ಇದ್ದಾಗ ಅವರುಗಳು ಪಡ್ತಿದ್ದಂಥ ಕಷ್ಟಗಳು, ಆ ಕೆಲಸಗಳು ಮುಗಿಸ್ಕೊಂಡು ದಡ ಬಡ ಮಾಡಿಕೊಂಡು, ಕೆಲವ್ರ ಹತ್ರ ಗಾಡಿಗಳಿರ್ತಿತ್ತು, ಕೆಲವ್ರಿಗೆ ಆವಾಗಿನ ಕಾಲದಲ್ಲಿ PTS ಬಸ್ಗಳಲ್ಲಿ ಓಡಾಡಿಕೊಂಡು, ಆ ಕ್ಲಾಸ್ ರೂಮಲ್ಲಿ ಪಾಪ ಬಂದು ಹಿಂದೆ ಕೂತ್ಕೊಂಡು ನಿದ್ದೆಗಳು ಮಾಡಿಕೊಂಡು, ನಿಜ ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಅದೆಲ್ಲ ದಾಟಿ ಮುಂದೆ ಬಂದ ಮೇಲೆ ಹಲವಾರು ಕಂಪನಿಗಳಲ್ಲಿ ಕೆಲಸವನ್ನು ಮಾಡಿಕೊಂಡು, ಒಂದು ಆಟೋಮೊಬೈಲ್ ಕಂಪನಿನಲ್ಲಿ ಅಲ್ಲಿನ ಒಂದಷ್ಟು ವಿಚಾರಗಳನ್ನು ಪರಿಗಣನೆಗೆ ತೆಗೆದುಕೊಂಡು ಅಲ್ಲಿ ಯಾವ ರೀತಿಯಲ್ಲಿ ಅದನ್ನೆಲ್ಲ ನಿಭಾಯಿಸ್ತಾರೆ ಅಂತಕ್ಕಂಥದ್ದನ್ನು ಅರಿತುಕೊಂಡು, ಆಮೇಲೆ ನನ್ನದೇ ಆದಂತಹ ಒಂದು ನಮ್ಮ ಅಂದರೆ ಇದೆಲ್ಲ ಕೂಡ ನೋಡಿ, ಎಲ್ಲವೂ ನನ್ನಿಂದ ಅನ್ನೋದು ಎಷ್ಟು ಸುಳ್ಳೋ, ಎಲ್ಲವೂ ಎಲ್ಲರಿಂದ ಅಂತಕ್ಕಂಥದ್ದು ಅಷ್ಟೇ ಸುಳ್ಳಾಗುತ್ತೆ. ಯಾಕೆ ಅಂತಂದರೆ, ಯಾರೂ ಇಲ್ಲದೆ ನಾನಿಲ್ಲ, ನನ್ನಿಂದಲೇ ಎಲ್ಲವೂ ಅಲ್ಲ, ಅವರಿಲ್ಲದೆ ನಾನಿಲ್ಲ, ಮತ್ತು ಅವ್ರು ಯಾಕೆ ನಾನು ಯಾಕೆ ಅಂತಕ್ಕಂಥ ಪ್ರಶ್ನೆ. ಅಂದರೆ ಸಾಂದರ್ಭಿಕವಾಗಿ ಹಲವಾರು ಘಟನೆಗಳು, ಹಲವಾರು ವಿಚಾರಗಳು ನಮ್ಮ ಜೀವನಗಳಲ್ಲಿ ನಡೆದು ಹೋಗ್ತಾ ಇರ್ತದೆ. ಬೇಕು ಅಂದರೂ ನಡೆಯುತ್ತೆ, ಕೆಲವು ಬೇಡ ಅಂದರೂ ನಡೆಯುತ್ತೆ. ಅಂದರೆ ಆ ಸಂದರ್ಭದಲ್ಲಿ ನಮ್ಮ ಹಣೆಯಲ್ಲಿ ಭಗವಂತ ಅದು ಮಾಡಬೇಕು ಅಂತಕ್ಕಂಥದ್ದು ಬರೆದಿರ್ತಾನೆ. ನಾನು ಹೇಳ್ತಾ ಇರೋದು ಎಸ್ಪೆಷಲಿ ಕೆಲಸಗಳಾಗಿರ್ಬೋದು, ಮತ್ತು ಯಾರ ಜೊತೆಯಲ್ಲೋ ಇರ್ತಕ್ಕಂಥ ಸ್ನೇಹ. ಕೆಲವೊಂದು ಸಲ ನಾನು ತುಂಬ ಅದನ್ನೇ ನೆನಪಿಸ್ಕೊಳ್ತಾ ಇರ್ತೇನೆ. ನನ್ನ ಅದ್ಭುತವಾದ ಒಳ್ಳೆಯ ಸ್ನೇಹಿತರು ಎಷ್ಟೋ ಸಲ ಮೀಟ್ ಮಾಡಬೇಕು ಅಂದ್ಕೊಳ್ಳೋದು ಆಗೋದೇ ಇಲ್ಲ. ಯಾಕೆ ಹೀಗೆಲ್ಲ ಆಗುತ್ತೆ ಅಂತಂದರೆ, ಮೊದಲನೆಯದು ಸಮಯದ ಅಭಾವ, ಎರಡನೆಯದು ನಾವಿರ್ತಕ್ಕಂಥ ಈ ಒಂದು ಸಾರ್ವಜನಿಕ ಜೀವನದಲ್ಲಿ ಕೆಲಸ ಮಾಡೋದು ಅಂತ ಹೇಳ್ತಕ್ಕಂಥದ್ದು ಒಂದು ವಿಧ, ಆದರೆ ದುಡ್ಡಿನ ಹಿಂದೆ ಓಡ್ತಕ್ಕಂಥದ್ದು ಅನ್ನೋದು ಇನ್ನೊಂದು ವಿಧಾನ. ಹೌದು, ಇವತ್ತು ನಾನು ಅದೇ ಹೇಳ್ತೇನೆ, ಕೆಲವೊಂದು ಸಲ ನನ್ನ ಜೊತೆ ಕುಳಿತು ಪ್ರಯಾಣ ಮಾಡಬೇಕಾದಾಗ ಹಲವಾರು ಮಂದಿ ಮಾತನಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಐ ಕಾಂಟ್ ಸ್ಟಾಪ್ ದೆಮ್. ಅವ್ರು ಮಾತನಾಡಿದಾಗ
ಅವರಿಗೆ ಇಷ್ಟವಾಗುವ ರೀತಿಯಲ್ಲಿ ಮಾತನಾಡ್ತಕ್ಕಂಥದ್ದು. ನಾನು ಕೆಲವೊಮ್ಮೆ ನಿದ್ದೆ ಬರ್ತಕ್ಕಂಥ ಸಂದರ್ಭಗಳಲ್ಲಿ ಅವರೇ ಪಾಪ ಜರ್ನಿ ಟೈಮ್ಸಲ್ಲಿ ಮಾತಾಡಿಸ್ತಾ ಕರ್ಕೊಂಡು ಹೋಗ್ತಾರೆ. ಅದು ನಂಗೆ ನಿದ್ದೆ ಬರುತ್ತೆ ಅಂತಕ್ಕಂಥ ವಿಚಾರದಿಂದ ಅಲ್ಲ, ಅವ್ರಿಗೆ ಆ ಭಾವನೆ ಇದ್ದಾಗ ಅವರು ಮಾತನಾಡಿದಾಗ ಅದಕ್ಕೆ ನಾವು ಉತ್ತರ ಕೊಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆದಾಗ ಮಾತಾಡೋದು ಒಂದು ಹಲವಾರು ವಿಚಾರಗಳು ಹೇಳ್ಕೊಳ್ತಾರೆ. ಲೆಟ್ ದೆಮ್ ಒಬ್ರಿಗೊಬ್ಬರ ಒಂದು ಮಾತು, ಅದು ಸ್ನೇಹವಾಗಿ ಕೂಡ ಕೆಲವೊಂದು ಸಲ ಪರಿಚಯಗಳಾಗುತ್ತೆ. ಮತ್ತು ಕೆಲವರು ಮೂಡಿಸಿರ್ತಾರೆ, ಅವರು ಏನೂ ಮಾತನಾಡೋದಿಲ್ಲ, ಅವರುಗಳು ಅವ್ರ ಪಾಡ್ಗಾಯ್ತು ಅವರಾಯಿತು, ನಮ್ಮ ಕೆಲಸ ಏನೋ ನಾವು ಕರ್ಕೊಂಡು ಹೋದ್ವಿ ಬಿಟ್ವಿ ಅನ್ನೋ ರೀತಿ ಇರುತ್ತೆ. ಎಲ್ಲವೂ ಕೂಡ ಸಾಂದರ್ಭಿಕವಾಗಿ ಅದು ಹೇಗೆ ಆ ಸಂದರ್ಭಕ್ಕೋಸ್ಕರ ನಡೀತಾ ಇರುತ್ತೆ. ಬಟ್ ಇಂಥ ಸಂದರ್ಭದಲ್ಲಿ ಲೆಕ್ಕ ಹಾಕಿ ಒಂದು 4 ವರ್ಷದಿಂದ ನಾನು ಈ ಪ್ರಯಾಣದ ಅನುಭವವನ್ನು ಎಷ್ಟು ವಿಧವಾಗಿ ಅದನ್ನು ಅನುಭವಿಸಿರಬಹುದು ಅಂತ, ಪ್ರಯಾಣದ ಅನುಭವವನ್ನು ಅನುಭವಿಸಿರೋದು ಏನಾಗಂದರೆ ಅಂತಂದರೆ, ವಿಧವಾದ ಜನ ಬರ್ತಾರೆ. ಅವರಲ್ಲಿ ಕೆಲವರು ವಿದ್ಯಾರ್ಥಿಗಳಿರ್ತಾರೆ, ಮತ್ತು ಕೆಲವರು ಸಾಂಸಾರಿಕ ಜೀವನದಲ್ಲಿರೋರು ಇರ್ತಾರೆ, ಕೆಲವರು ಬಿಸ್ನೆಸ್ ಮ್ಯಾನ್ಸ್ ಇರ್ತಾರೆ, ಮತ್ತು ಕೆಲವರು ಕೂಲಿ ಕೆಲಸ ಮಾಡ್ತಕ್ಕಂಥವ್ರು ಇರ್ತಾರೆ, ಮತ್ತೊಮ್ಮೆ ಸರ್ಕಾರಿ ಕೆಲಸದಲ್ಲಿರೋರು ಇರ್ತಾರೆ. ಹೀಗೆ ವಿಧವಾದ ಜನಗಳು, ಹಿಂದಿ ಮಾತನಾಡೋರು, ಕನ್ನಡ ಮಾತನಾಡೋರು, ಮಲಯಾಳಂ ಮಾತನಾಡೋರು, ತೆಲುಗು ಮಾತನಾಡೋರು, ಆಂಧ್ರ ಹೋಗಬೇಕಾಗತ್ತೆ, ತಮಿಳ್ನಾಡು ಹೋಗಬೇಕಾಗತ್ತೆ. ಹೀಗೆ ಬಹಳಷ್ಟು ಜನಗಳ ಸಂಪರ್ಕವನ್ನು, ಅಂದರೆ ಅವರನ್ನ ಮಾತಿನ ಸಂಪರ್ಕದಿಂದ, ನೋಡಿ ಮಾತು ಅಷ್ಟು ಅದ್ಭುತವಾದದ್ದು. ಸಂಪರ್ಕ ಅಂದ ತಕ್ಷಣ ಯಾವ ಸಂಪರ್ಕ? ಮಾತಿನ ಸಂಪರ್ಕದಿಂದ ಒಳ್ಳೆಯ ಒಂದು 4 ಮಾತುಗಳನ್ನು ಆಡಿದಾಗ ನಮಗೆ ಬರ್ತಕ್ಕಂತಹ ಆ ಗ್ರಹಣ ಶಕ್ತಿ, ಇಲ್ಲಿ ಗ್ರಹಣ ಅಂದರೆ ಆ ಗ್ರಹಣ ಅಲ್ಲ, ಸೂರ್ಯನಿಗೆ ಚಂದ್ರನ ಗ್ರಹಣ ಅಲ್ಲ, ಇಲ್ಲಿ ಜ್ಞಾಪಕವನ್ನು ಕೂಡ ನಾವು ಗ್ರಹಿಸ್ತಕ್ಕಂಥದ್ದು, ಅಂದರೆ ಗ್ರಾಸ್ಪ್ ಮಾಡ್ಕೊಳ್ತಕ್ಕಂಥದ್ದು, ಒಬ್ಬ ವ್ಯಕ್ತಿಯ ಅವರಿಗೆ ನಾವು ಹೇಗೆ ಸ್ಪಂದಿಸಬೇಕು ಅಂತಕ್ಕಂಥದ್ದು, ಇಂಥ ಹಲವಾರು ವಿಚಾರಗಳನ್ನು ನಾವಿಲ್ಲಿ ಕಲ್ತ್ಕೊಳ್ಳೋದಕ್ಕೆ ಬಹಳ ಅನುಕೂಲವಾಗಿರುತ್ತೆ. ಸೊ ಇಂತಹ ಪ್ರಯಾಣಗಳು, ಇಂತಹ ಜೀವನ, ಇದರಲ್ಲಿ ದುಡಿಮೆ ಇದೆ. ಮತ್ತು ವಿಶೇಷ ಏನಪ್ಪ ಅಂತಂದರೆ, ಇಂತಹ ಪ್ರಯಾಣಗಳನ್ನು ಮಾಡಿದಾಗ ನಾನು ಒಂದಷ್ಟು ದೇವಸ್ಥಾನಗಳಿಗೆ ಹೋಗ್ತೇನೆ. ಗಾಡಿ ಎಲ್ಲೋ ನಿಲ್ಲಿಸಿರೋ ಬದಲು, ಎಲ್ಲೋ ಆಗೋ ಬದಲು ಅಲ್ಲಿ ಒಂದು ಯಾವುದೋ ಪ್ರಸಿದ್ಧ ಸ್ಥಳ ಇರುತ್ತೆ, ದೇವಸ್ಥಾನ ಇರ್ತದೆ, ಹೋಗ್ತೇನೆ. ಅಲ್ಲಿರ್ತಕ್ಕಂಥ ಹಲವಾರು ವಿಭಿನ್ನವಾದ ಜೀವನ ಶೈಲಿಯನ್ನು, ಅಲ್ಲಿರ್ತಕ್ಕಂಥ ಜೀವನ ವಿಧಾನಗಳು ಹೇಗಿದೆ, ಅವರು ಹೇಗಿರ್ತಾರೆ, ಇಂಥ ವಿಚಾರಗಳನ್ನು ತಿಳ್ಕೊಳ್ತಾ ಹೋಗ್ತಾ ಇರ್ತೇನೆ. ಸೊ ನನ್ನ ಜೀವನ ವಿಧಾನ ಇನ್ನಷ್ಟು ಮತ್ತು ಹೀಗೆ ಅಲ್ಲಿನ ಆಹಾರ ಪದ್ಧತಿಗಳಿರುತ್ತೆ. ಕೆಲವು ಕಡೆ ನೀವು ನೋಡಿರ್ಬೋದು, ನನಗೆ ಬಹಳ ಇಷ್ಟವಾಗಿ ಆಸ್ವಾದಿಸೋದು ಅಂದರೆ ತುಮಕೂರಿಗೆ ಹೋದಾಗ ಆ ರಾಗಿ ಮುದ್ದೆ ಎಷ್ಟು ನನಗೆ ಅಟ್ರ್ಯಾಕ್ಟಾಗಿ ಮಾಡುತ್ತೆ ಅಂತಂದರೆ, ಹೋದರೆ ಫಸ್ಟು ಅಲ್ಲಿ ಒಂದು ಮುದ್ದೆಯನ್ನು ತೆಗೆದುಕೊಳ್ತಕ್ಕಂಥದ್ದು. ಹಾಗೆ ಈ ಆಂಧ್ರ ಕಡೆ ಎಲ್ಲ ಹೋದಾಗ ಈ ಪರೋಟ ಅಂತಕ್ಕಂಥದ್ದು ಹೈವೇ ಡಾಬಾಗಳಲ್ಲಿ ಸಿಗುತ್ತೆ, ಈ ಥರ ಎಲ್ಲ ಇರುತ್ತೆ. ಯಾಕೆಂದರೆ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಸಮಯಕ್ಕೆ ಸರಿಯಾದ ಭೋಜನ ಅಥವಾ ಊಟದ ವ್ಯವಸ್ಥೆ ಎಲ್ಲ ಕಡೆ ನಮಗೆ ಇದೇ ಬೇಕು ಅಂತಂದರೆ ಆಗೋದೇ ಇಲ್ಲ. ಹಾಗೆ ಅಂತ ಎಲ್ಲಂದರೆ ಅಲ್ಲಿ ತಿನ್ನೋದಕ್ಕೂ ಆಗಲ್ಲ. ಇದ್ದಿದ್ದರಲ್ಲಿ ಶುಚಿತ್ವವಾಗಿ, ಹೈಜೀನ್ ಅಂತ ಹೇಳ್ತೀವಲ್ಲ, ಶುಚಿತ್ವಕ್ಕೆ ಮಹತ್ವವನ್ನು ಕೊಡ್ತಕ್ಕಂಥ ಜಾಗದಲ್ಲಿ ಆಹಾರ ಸ್ವೀಕಾರ ಮಾಡಲೇಬೇಕಾಗುತ್ತೆ. ಯಾಕೆಂದರೆ ನಾನಿರ್ತಕ್ಕಂಥ ಈ ವೃತ್ತಿ ಧರ್ಮ ಹಾಗೆ ಇರುತ್ತೆ. ನಾನು ಇಲ್ಲೇ ಹೋಗಿ ಊಟ ಮಾಡಬೇಕು ಅಂತ ಅನ್ನೋದಕ್ಕೆ ಅಂಥ ಪರಿಸ್ಥಿತಿ ನಿರ್ಮಾಣ ಆಗೋದಿಲ್ಲ. ಕೆಲವೊಮ್ಮೆ ಯಾವುದಾದ್ರೂ ಅಂದರೆ ಒಂದು ಸಲ ದೇವಸ್ಥಾನಗಳು, ಮಠಗಳು ಅಂತ ಕಡೆ ಹೋದಾಗ ಅವತ್ತು ನಾನು ಎಷ್ಟೋ ಪುಣ್ಯ ಮಾಡಿದ್ದೇನೆ ಅಂತ ಭಾವಿಸಿ ಅಲ್ಲಿನ ಆಹಾರವನ್ನು ತೆಗೆದುಕೊಳ್ತಕ್ಕಂಥದ್ದು. ಇನ್ನೂ ಕೆಲವೊಮ್ಮೆ ಅದೇನಂತ ಭಗವಂತ ಅನುಗ್ರಹ ಮಾಡಿ ದುಡ್ಡು ಜಾಸ್ತಿ ಕೊಟ್ಟ ಅಂತಂದರೆ ಹೋಗಿ ರೆಸ್ಟೋರೆಂಟ್ AC ನಲ್ಲಿ ಕೂತ್ಕೊಳ್ತಕ್ಕಂಥದ್ದು. ಏನೂ ಇಲ್ಲ ಅಂದಾಗ ರಸ್ತೆ ಬದಿಯ ಊಟವನ್ನು ಮಾಡಬೇಕಾಗತ್ತೆ. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಜೀವನ ಎಲ್ಲವನ್ನ ಹೇಳ್ಕೊಡುತ್ತೆ. ಇದೇ ಬೇಕು ಅಂತ ಹಠಕ್ಕೆ ಕೂತ್ರೆ ನಾವು ಮುಂದಕ್ಕೆ ಹೋಗೋದಕ್ಕೆ ಆಗೋದೇ ಇಲ್ವೇನೋ ಅನ್ನೋವಂಥ ಪರಿಸ್ಥಿತಿಯನ್ನು ಕೂಡ ದಾಟ್ಕೊಂಡು ಬಂದಿರೋದ್ರಿಂದ ಈ ವಿಚಾರವನ್ನು ಹೇಳ್ಕೊಳ್ತಾ ಇದ್ದಾನೆ. ಸೊ ನಾವು ಅಂದ್ಕೊಂಡು ಹಾಗೆ ಎಲ್ಲವೂ ನಡೆಯಲ್ಲ. ಆದರೆ ನಾವು ಅಂದ್ಕೊಂಡಿದ್ದಂತಹ ಏನಾದರೂ ಒಂದು ವಿಷಯ ಇದೆ, ಅದು ನಡಿಬೇಕು ಅಂತಂದರೆ ಸಮಯಕ್ಕೆ ಕೂಡ ನಾವು ತಾಳ್ಮೆಯಿಂದ ಒಂದಷ್ಟು ಅವಕಾಶಗಳನ್ನು ಕೊಡಬೇಕಾಗತ್ತೆ. ಅದಕ್ಕಿಂತ ಮೀರಿದ್ದೇನಪ್ಪ ಅಂತಂದರೆ, ನಮ್ಮಲ್ಲಿರ್ತಕ್ಕಂತಹ ಮಾತಿನ ಧಾಟಿ ಅದನ್ನು ಕೊಡ್ತಕ್ಕಂಥದ್ದು ಭಗವಂತ. ನಾವೆಷ್ಟು ತಿಳ್ಕೊಂಡಿದ್ದೀವಿ ಅನ್ನೋದು ಮುಖ್ಯ ಅಲ್ಲವೇ ಅಲ್ಲ. ನಾನು ನೋಡಿದ್ದೇನೆ ಸ್ನೇಹಿತರೆ, ತುಂಬ ಓದಿರ್ತಕ್ಕಂಥವ್ರು ಕೂಡ, ನಾನು ಓದಿರೋದು ಏನಿಲ್ಲ, ನಿಜ ಹೇಳ್ತಾ ಇದ್ದೇನೆ, ಇದಕ್ಕಿಂತ ಚೆನ್ನಾಗಿ ಓದಿರ್ತಕ್ಕಂಥವ್ರು ಎಂತೆಂಥ ವೃತ್ತಿಗಳು ಮಾಡ್ತಿದ್ದಾರೆ ಅಂತಂದರೆ, ವೃತ್ತಿ ಧರ್ಮ, ಆ ಕೆಲಸಕ್ಕೆ ನಾವು ನ್ಯಾಯವನ್ನು ಮಾಡ್ತಕ್ಕಂಥದ್ದು. ಈಗ ಇಲ್ಲಿ ಕೂತಿದ್ದೇವೆ,
ಕಾರ್ ಡ್ರೈವಿಂಗ್ ಮಾಡ್ತಿದ್ದೇವೆ. ಇದಕ್ಕೆ ಒಂದು ಧರ್ಮ ಅಂತ ಅಂದರೆ ನಾವು ಇದನ್ನು ಗೌರವಿಸ್ಬೇಕಾಗತ್ತೆ. ನಾವೇ ಅಲ್ಲ, ಈ ಜಾಗದಲ್ಲಿ ಕೂತಾಗ ಎದುರುಗಡೆಯಿಂದ ಕೂಡ ನಾವು ಅದನ್ನು ಅಪೇಕ್ಷೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಅವ್ರು ಅದು ಅವರು ಕೊಡ್ತಕ್ಕಂಥದ್ದು ಬಿಡ್ತಕ್ಕಂಥದ್ದು ನಮಗೆ ಬೇಡದ ವಿಚಾರ. ಬಟ್ ನಾನು ಎಂಜಾಯ್ ಮಾಡ್ತೇನೆ, ಟ್ರಾವೆಲನ್ನು ಎಂಜಾಯ್ ಮಾಡ್ತೇನೆ, ಸುತ್ತೇನೆ. ನನಗೆ ಯಾವುದೋ ಇಂಥ ಊರು ಬೇಕು ಹೋಗ್ತೇನೆ, ನನಗೇನೋ ಒಂದು ಹೊಸದಾಗಿ ಕಾಣಿಸಿದ್ರೆ ನೋಡ್ತೇನೆ. ಬಹಳಷ್ಟು ವಿಚಾರಗಳು ನನಗೆ ನಿಜ ಹೇಳ್ತೇನೆ, ನನಗೆ ಟಿಪ್ಸ್ ಕೊಡಲ್ಲ. ಆ ಟಿಪ್ಸ್ಗಿನ್ನ ಅದ್ಭುತವಾದಂಥ ಹಲವಾರು ವಿಚಾರಗಳು ನನಗೆ ಗೈಡೆನ್ಸ್ ಮಾಡಿ ಹೋಗಿರೋಂತಹ ನನ್ನ ಕಸ್ಟಮರ್ಸ್ ಇದ್ದಾರೆ. ಅಂದರೆ ನಾವು ಬುಕ್ಕಿಂಗ್ ತೊಗೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಎಷ್ಟೋ ವಿಚಾರಗಳು ಹೇಳ್ತಾರೆ, ಕೂತು ಮಗುವಿನ ಥರ ಹೇಳ್ಬಿಟ್ಟು ಹೋಗ್ತಾರೆ. ಅದಕ್ಕಿಂತ ದೊಡ್ಡ ಟಿಪ್ಸ್ ಏನಿದೆ? ಅವರೆಲ್ಲ ಹೇಳಿಕೊಟ್ಟ ಮಾತೇ ಇವತ್ತು ನನ್ನನ್ನು ಇಲ್ಲಿ ಒಂದು ದಾಟಿ ಬದಲಾಯಿಸಿ ಮಾತಾಡೋ ಥರ ಮಾಡಿದೆ. ಎಂತೆಂಥವ್ರು, ಉತ್ತರ ಪ್ರದೇಶವರು, ಬಾಂಬೆ ಅವರು, ಪಾಟ್ನಾ ಅವರು. ನಾನು ಹೇಳ್ತಾ ಇರೋದು ಬರೀ ಕರ್ನಾಟಕದವ್ರದ್ದಲ್ಲ, ನಾನು ಹೇಳ್ತಾ ಇರೋದು ಇದಕ್ಕೆ ಮೀರಿ ತಮಿಳ್ನಾಡು, ಕೇರಳ, ಅಲ್ಲಿ ಬಹಳ ವಿಧವಾದ ಪ್ರದೇಶಗಳನ್ನು ಸುತ್ತಿದ್ದೀವಿ, ನೋಡಿದ್ದೀನಿ ನಾನು. ಆದರೆ ಎಲ್ಲದಕ್ಕಿಂತ ಅದ್ಭುತವಾದದ್ದು, ಹೆಮ್ಮೆಯಾದಂಥ ವಿಚಾರ ಏನಪ್ಪ ಅಂತಂದರೆ, ಇದು ಸತ್ಯವಾದ ಮಾತು ಕೂಡ. ನಮ್ಮನ್ನು ಸಾಕಿ ಬೆಳೆಸಿದ ಸ್ಥಳ ಗೌರವ ಸ್ಥಾನದಲ್ಲಿರುತ್ತೆ. ಆದರೆ ಇಲ್ಲಿಂದ ಅಲ್ಲಿ ಹೋದಾಗ ಅಲ್ಲಿನ ಊಟ ಕೊಡ್ತಾರಲ್ವ, ಅದು ಅಷ್ಟೇ ಪ್ರಮಾಣದಲ್ಲಿ ನಮಗೆ ಅನ್ನ ಕೊಟ್ಟಂಥ ಸ್ಥಳ ಅಂತ ನಾವು ಗೌರವಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ಕೊಂಡು ಹೋಗ್ತೇವೆ. ಸೊ ಇಲ್ಲಿ ಸ್ಥಳ ನಿರ್ಣಯ ಅಲ್ಲ, ನಮಗೆ ಅನ್ನ ಕೊಟ್ಟಂತಹ ಜಾಗದ ನಿರ್ಣಯ, ಅದೇ ಗೌರವಯುತವಾದಂಥ ಸ್ಥಾನ. ಹಾಗಾದರೆ ಎಲ್ಲರೂ ಊಟ ಕೊಡ್ತಾರ, ಎಲ್ಲ ಜಾಗದಲ್ಲಿ ಊಟ ಸಿಗುತ್ತಾ ಅಂದರೆ ಅದೇ ತಪ್ಪು. ನಾನು ಆಗಲೇ ಹೇಳಿದ್ನಲ್ಲ, ನಮ್ಮ ಶುದ್ಧತೆಗೆ ತಕ್ಕಂತೆ ಊಟವನ್ನು ನಾವು ಬಳಸ್ತಕ್ಕಂಥದ್ದಿದೆ ನೋಡಿ. ಊಟ ಎಲ್ಲೋ ಸಿಗುತ್ತೆ ಅಂತ ಎಲ್ಲಂದರೆ ಅಲ್ಲಿ ತಿನ್ನೋ ಹಾಗಂಥ ಪರಿಸ್ಥಿತಿ ಇರಲ್ಲ. ಆಮೇಲೆ ಆ ರೀತಿ ಎಲ್ಲ ಇರುತ್ತೆ. ಮತ್ತು ಇನ್ನಷ್ಟು ವಿಚಾರಗಳಿದೆ, ನಾನು ಒಂದು ಸ್ವಲ್ಪವಾಗಿ ಹೇಳ್ಕೊಂಡು ಹೋಗ್ತೇನೆ. ನಾನು ಮೊದಲೇ ಹೇಳಿದ್ದೇನೆ, ನನ್ನ ಯಾವ ವಿಚಾರಗಳು ಕೂಡ ಏನದು ಯಾವುದೋ ಒಂದು ಜನಗಳಿಗೆ ಹತ್ತಿರ ಆಗಿ ಏನೋ ಒಂದು ಇದು ಮಾಡಬೇಕು, ಆ ಥರ ಸಡನ್ನಾಗಿ ಏನೋ ಇದಾಗಬೇಕು, ಅವೆಲ್ಲ ಏನೂ ಇಲ್ಲ. ನನ್ನ ಮಾತು ಹಿಡಿಸ್ತಕ್ಕಂಥವ್ರು ನೋಡ್ತಾರೆ, ನನ್ನ ಮಾತು ಕೇಳಬೇಕು ಅಂತ ಅನ್ನಿಸ್ದವ್ರು ಕೇಳ್ತಾರೆ. ಇಲ್ಲಿ ಉದ್ದೇಶ ಇಷ್ಟೇ, ನನ್ನ ಕಣ್ಣಿನಿಂದ ನೋಡಿದಂತಹ, ನನ್ನ ಕಿವಿಯಿಂದ ಕೇಳಿಸಿಕೊಂಡಂತಹ, ಅದರ ಜೊತೆಗೆ ನನ್ನದೇ ಆದಂತಹ ಅನುಭವದಿಂದ ಬಂದಂತಹ 4 ಮಾತು ನನ್ನವರಿಗೋಸ್ಕರ. ಇದು ಸ್ವಾರ್ಥ ಅಲ್ಲ. ನನ್ನವರು ಅಂತಂದರೆ ಸ್ವಾರ್ಥ ಅಲ್ಲ, ನಮ್ಮವರು ಅಂದ್ಕೊಳ್ಳಿ, ನಿಮ್ಮವರು ಅಂದ್ಕೊಳ್ಳಿ. ಸೊ ಎಲ್ಲರಿಗೂ ಅಂದ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ISTA ಇಷ್ಟ. ಈ ಸಕಾರಕ್ಕೆ ಟಾವತ್ತು ಅದನ್ನು ಹಾಗೇ ಹೇಳಬೇಕಾಗತ್ತೆ. ISTಯನ್ನು ಈ ಸಕಾರಕ್ಕೆ ಟಾವತ್ತು ಇಷ್ಟ. ನಾನು ಇಷ್ಟಕ್ಕೆ ಮೊದಲಿನ ವಿಡಿಯೋದಲ್ಲೂ ಕೂಡ ಹೇಳಿದ್ದೇನೆ, ಭಾಷೆಯಲ್ಲಿ ತುಂಬ ತಿಳಿದವನು ಅಲ್ಲದೇ ಇದ್ದರೂ ಕೂಡ ಒತ್ತುಗಳು, ಕೊಂಬುಗಳು, ಕಾಮಗಳು ನಮಗೆ ಹೇಳಿಕೊಟ್ಟಿರ್ತಕ್ಕಂಥದ್ದು, ಇನ್ನು ಸಂಧಿಗಳು, ಇಂಥ ವಿಚಾರಗಳು. ಇದರಲ್ಲಿ ಒಂದು ಸಣ್ಣ ವಿಚಾರ ಹೇಳಿದ್ದೇನೆ ಅನ್ಸುತ್ತೆ, ನಂಗೆ ಜ್ಞಾಪಕ ಇಲ್ಲ. ಇನ್ನೂ ಒಂದು ಸಲ ಹೇಳಿದ್ರೆ ಬೇಜಾರು ಮಾಡ್ಕೋಬೇಡಿ. ನಾನು ಓದೋ ಕಾಲಕ್ಕೆ ಈ ಸಂಧಿಗಳು, ಸಮಾಸಗಳು ಅಂತ ಈ ವಿಚಾರ ಬಂದಾಗ ನಾವೇನು ಮಾಡ್ತಿದ್ದೆ ಅಂತಂದರೆ, ನನ್ನ ಮನಸ್ಸಿನಲ್ಲಿ ನೋಡಿ, ನಾವು ಮಾಡ್ತಕ್ಕಂಥ ಸಣ್ಣ ಸಣ್ಣ ತಮಾಷೆಗಳು ನಮ್ಮ ವಿದ್ಯೆಗೆ ಹೇಗೆ ಅಡ್ಡಿ ಮಾಡುತ್ತೆ ಅನ್ನೋದಕ್ಕೆ, ನಾನು ಸಂಧಿ ಅಂದಾಗ ನನ್ನ ಮನಸ್ಸಿನಲ್ಲಿ ನಾನು ಹೇಳ್ಕೊಳ್ತಾ ಇದ್ದೆ, ಓಹೋ ಸಂಧಿ ಅಂದರೆ ನಾನು ಹಾಲು ತರಕ್ಕೆ ಹೋಗ್ತೀನಲ್ಲ, ರಾಮಪ್ಪನ ಮನೆ ಪಕ್ಕದ ಸಂಧಿ ಇದೆಯಲ್ಲ, ಆ ಸಂಧಿ. ನಾವು ಮಾಡ್ತಕ್ಕಂಥ ತಮಾಷೆ, ವಿದ್ಯೆಯಲ್ಲಿ ಓದೋವಂಥ ಸಂದರ್ಭದಲ್ಲಿ ಮಾಡಿದ ಸಣ್ಣ ತಮಾಷೆ ಇವತ್ತು ಯಾವುದು ಸವರ್ಣ ದೀರ್ಘ ಸಂಧಿ, ಯಾವುದು ಗುಣಸಂಧಿ. ಈ ಗುಣಸಂಧಿ ಅಂದಾಗೆಲ್ಲ ಅಲ್ಲಿಗೆ ಹೋಗ್ಬಿಟ್ರೆ ಆ ಓದಿದಂಥದ್ದು ಮಾತುಗಳು ಅಥವಾ ಕಲ್ತಿರ್ತಕ್ಕಂತಹ ವಿಚಾರಗಳು ಅದು ಹೇಗೆ ನಮಗೆ ಮತ್ತೆ ಮಾತನಾಡೋದಕ್ಕೆ ಅದನ್ನು ಆ ವಿಚಾರಗಳು ಹಾಗೆ ಹೊರಗಡೆ ಬರುತ್ತೆ, ಸಾಧ್ಯ ಇದೆಯಾ? ಆಮೇಲೆ ಸಮಾಸಕ್ಕೆ ಸಮೋಸ ಅಂದರೆ ಸಮೋಸ ನೋಡಿದಾಗೆಲ್ಲ ಸಮಾಸಗಳನ್ನು ಸಮೋಸ ಮಾಡಿಬಿಟ್ಟಿದ್ವಿ. ಸಮಾಸವನ್ನು ಸಮೋಸವನ್ನಾಗಿ ಮಾಡಿರ್ತಕ್ಕಂಥದ್ದು ಬಾಲ್ಯದಲ್ಲಿ. ಸಮಾಸಕ್ಕಾದ ಸಮೋಸ ಅಂತ ತಮಾಷೆಯಾಗಿ ಮಾತಾಡ್ಕೊಳ್ತಾ ಇದ್ವಿ ಸ್ನೇಹಿತರ ಜೊತೆ, ನಮಗೆ ಬುದ್ಧಿ ಇಲ್ಲದ ವಯಸ್ಸಿನಲ್ಲಿ. ಈ ಸಮಾಸಗಳೇನು ಮಾಡ್ತು ಅಂದರೆ, ನಮಗೆ ಭವಿಷ್ಯದಲ್ಲಿ ಅದನ್ನು ಸಮೋಸ ಮಾಡಿದ್ದಕ್ಕೆ ಕೆಲವೊಮ್ಮೆ ಜೋಬಿ ಹುಡುಕಿದ್ರೆ ಆ ಸಮೋಸ ತೊಗೊಳಕ್ಕೆ ದುಡ್ಡು ಇಲ್ದಿರ ಇರತಕ್ಕಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಬಿಟ್ಟಿತ್ತು. ಅರ್ಥ ಮಾಡ್ಕೊಳ್ಳಿ, ಸಮಾಸವೇ
ಸಮೋಸವೇ, ಎರಡೂ ಒಂದಲ್ಲ. ಸಮಾಸವಾಗಿರಲಿ, ಸಮೋಸವಾಗಿರಲಿ. ಸಮೋಸವನ್ನು ತಿನ್ನೋಣ, ಸಮಾಸವನ್ನು ನಮ್ಮ ಜ್ಞಾಪಕದಿಂದ ತೆಗೆದುಕೊಂಡು, ಆ ವಿಚಾರವನ್ನು ತೆಗೆದುಕೊಂಡು ಭಾಷಾಜ್ಞಾನಕ್ಕೆ ಒತ್ತು ಕೊಡೋಣ. ಎಲ್ರಿಗೂ ಕೂಡ ಧನ್ಯವಾದಗಳು. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ನನ್ನದು ಒಂದೇ ಕಾನ್ಸೆಪ್ಟು, ಸರ್ವೇ ಜನಾಃ ಸುಖಿನೋ ಭವಂತು. ನನ್ನ ಮಾತಿನ ದಾಟಿಯಲ್ಲೋ, ನನ್ನ ಮಾತಿನ ಮಧ್ಯೆ ಯಾವುದಾದರೂ ತಿಳಿಯದೆ ಮಾಡಿರ್ತಕ್ಕಂಥ ತಪ್ಪಿದ್ದರೆ ಕ್ಷಮೆ ಇರಲಿ. ಮತ್ತೊಮ್ಮೆ ಹೇಳ್ತೇನೆ, ತಪ್ಪನ್ನು ತಿದ್ದುಕೊಳ್ತಕ್ಕಂತಹ ಮನಸ್ಥಿತಿ ನನಗಿದ್ದಾಗ ಅದನ್ನು ಬದಲಾಯಿಸ್ಕೊಳ್ತಕ್ಕಂಥ ಶಕ್ತಿ ಕೂಡ ಭಗವಂತ ನನಗೆ ಕೊಟ್ಟಿದ್ದಾನೆ. ಇದರಲ್ಲಿರ್ತಕ್ಕಂಥ ಯಾವುದಾದ್ರೂ ವ್ಯಾಕರಣ ಸಂಬಂಧಿತವಾಗಿ ಏನಾದರೂ ತಪ್ಪುಗಳಿದ್ದರೆ ತಿಳಿದಿರ್ತಕ್ಕಂಥವ್ರು ಬದಲಾಯಿಸ್ಕೊಳ್ತೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್. ನೀವೆಲ್ಲ ಕೂಡ ನನ್ನ ಈ ವಿಡಿಯೋವನ್ನು ನೋಡ್ತಿದ್ದೀರಾ ಅಂತ ನಾನು ಭಾವಿಸ್ತಾ, ಎಲ್ರಿಗೂ ಶುಭರಾತ್ರಿಯ ಒಂದು ವಿಶಸ್ ಹೇಳ್ತಾ ಇದನ್ನು ಮುಗಿಸ್ತಿದ್ದೇನೆ. ಧನ್ಯವಾದಗಳೆಲ್ಲರಿಗೂ ಕೂಡ.